ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ನಿಮಗೆ ಈ ಥರ ಕುಚ್ಚು ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಹಾಕಿದ ತಕ್ಷಣ ನೀವು ಮೊದಲು ನೋಡ್ಬೋದು. ಬನ್ನಿ ನೋಡೋಣ ಈ ಕುಚ್ಚು ಹಾಕೋದು ಹೇಗೆ ಅಂತ. ಈ ಕುಚ್ಚು ಹಾಕೋಕ್ಕೆ ನಾನು ಈ ಥರ ಸ್ಕ್ವೇರ್ ಬೀಡ್ ತೊಗೊಂಡಿದ್ದೀನಿ ಮತ್ತು ಈ ಥರ 6 ದಾರ ಮಾಡಿಟ್ಕೊಂಡಿದ್ದೀನಿ. ಆಮೇಲೆ ಎಂಡಲ್ಲಿ ಈ ಥರ ಒಂದು ನಾಟ್ ಹಾಕೊಂಡು ಇಟ್ಕೊಂಡಿದ್ದೀನಿ. ಈ ಸ್ಕ್ವೇರ್ ಬೀಡ್ಗೆ ಇಲ್ಲೊಂದು ಹೋಲ್ ಇರುತ್ತೆ, ಅಲ್ಲಿಂದ ನಾವು ದಾರನ ಈ ಥರ ಒಳಗೆ ಎಳ್ಕೋಬೇಕು. ಇಲ್ಲ ಅಂದರೆ ಆ ಕಡೆ ಈ ಕಡೆ ಸರ್ದಾಡುತ್ತೆ. ಸೊ ನಾವು ಈ ಹೋಲಿಂದನೇ ಈ ಥರ ಹಿಂಗೆ ಎಳ್ಕೊಂಡು ಫಸ್ಟ್ಗೊಂದು ಲಾಕ್ ಹಾಕೋಬೇಕು. ಆಮೇಲಿಂದ ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ಆ ಬೀಡ್ ಸ್ಕ್ವೇರ್ ಬೀಡ್ ಕಂಪ್ಲೀಟ್ ಒಂದು ರೌಂಡ್ ಕಂಪ್ಲೀಟ್ ಆಗೋವರೆಗೂ ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗಿ. ಇದನ್ನ ಎಂಡ್ ಮಾಡೋವಾಗ ನೀವು ಮೊದಲಿಗೆ ಸ್ಟಾರ್ಟ್ ಮಾಡಿರ್ತೀರಲ್ವ, ಅಲ್ಲಿಗೆ ಈ ಥರ ಒಂದು ಸಿಂಗಲ್ ಕ್ರೋಶೆ ಹಾಕಿ ಎಂಡ್ ಮಾಡ್ಕೋಬೇಕು. ಆಮೇಲೆ ದಾರನ ಈ ಥರ ಎಳ್ಕೊಂಡು ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಉದ್ದಕ್ಕೆ ಬಿಟ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ನಾನು ಇದನ್ನ ಗ್ಲೂ ಹಾಕಿ ಅಂಟಿಸ್ತೀನಿ. ಎಕ್ಸ್ಟ್ರಾ ಥ್ರೆಡ್ ಎಲ್ಲ ಕಟ್ ಮಾಡಿ ಗ್ಲೂ ಹಾಕಿ ಅಂಟಿಸ್ತೀನಿ. ನೋಡಿ, ಈ ಥರ ಗ್ಲೂ ಹಾಕೋಬೇಕು. ಮತ್ತು ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡಿ ಗ್ಲೂ ಹಾಕಿರ್ತೀವಲ್ವ ಆ ಪಾರ್ಟ್ನ ಬ್ಯಾಕ್ ಸೈಡ್ ಈ ಥರ ಅಂಟಿಸ್ಬಿಡಿ. ಈಗ ನಾನು ನೆಕ್ಸ್ಟ್ ರೌಂಡ್ಗೆ ಗ್ರೀನ್ ಕಲರ್ ದಾರ ಹಾಕೋತಾ ಇದ್ದೀನಿ. ಅದಕ್ಕೂ ಅಷ್ಟೇ ತುದಿಲಿ ನಾಟ್ ಹಾಕ್ಕೊಂಡು ಫಸ್ಟ್ಗೆ ಈ ಥರ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡ್ಕೊಂಡಾದಮೇಲೆ ಒಂದು 2ರಿಂದ 3 ಚೈನ್ಸ್ ಹಾಕೋಬೇಕು. ಆಮೇಲೆ ಚೈನ್ಸ್ ಆದಮೇಲೆ ಈಗ ಸಿಂಗಲ್ ಕ್ರೋಶೆ ಹಾಕಿರ್ತೀವಲ್ವ ಮೊದಲನೇ ಸ್ಟೆಪ್ಪಲ್ಲಿ, ಅದ್ರ ಮೇಲ್ಗಡೆ ಡಬಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ಇದೊಂದು ರೌಂಡ್ ಕಂಪ್ಲೀಟ್ ಆಗೋವರೆಗೂ ನಾನು ಈಗ ತೋರಿಸ್ತೀನಲ್ಲ ಇದೇ ಥರ ಫಾಲೋ ಮಾಡಬೇಕು. ನೋಡಿ, ಈಗ ಒಂದು ಡಬಲ್ ಕ್ರೋಶೆ ಹಾಕಿದ್ದೀನಿ. ಇದಾದಮೇಲೆ ಪಿಕೋ ಸ್ಟಿಚ್ ಥರ ಬರುತ್ತೆ ಇದು. ಈ ಥರ 3 ಚೈನ್ ಹಾಕೋಬೇಕು.
3 ಚೈನ್ ಹಾಕ್ಕೊಂಡು ಮೊದಲಿಗೆ ಹಾಕಿರ್ತೀವಲ್ಲ ಡಬಲ್ ಕ್ರೋಶೆ ಅದರಲ್ಲೇ ಲಾಕ್ ಮಾಡ್ಕೋಬೇಕು. ಈಗ ಮತ್ತೆ ನೆಕ್ಸ್ಟ್ ಸಿಂಗಲ್ ಕ್ರೋಶೆ ಹಾಕಿರ್ತೀವಲ್ಲ ಅದ್ರ ಮೇಲ್ಗಡೆ ಮತ್ತೆ ಒಂದು ಡಬಲ್ ಕ್ರೋಶೆ ಹಾಕೋಬೇಕು. ನೋಡಿ, ಈ ಥರ ಡಬಲ್ ಕ್ರೋಶೆ ಹಾಕೋದಾದಮೇಲೆ ಮತ್ತೆ 3 ಚೈನ್ಸ್ ಹಾಕ್ಕೊಂಡು ಅದೇ ಡಬಲ್ ಕ್ರೋಶೆ ಒಳಗಡೆ ಲಾಕ್ ಮಾಡ್ತಾ ಹೋಗಬೇಕು. ಇದೇ ಥರ ಸೇಮ್ ಕಂಟಿನ್ಯೂ ಮಾಡ್ತಾ ಹೋಗಿ. ಒಂದು ಡಬಲ್ ಕ್ರೋಶೆ ಅದಾದಮೇಲೆ 3 ಚೈನ್ ಹಾಕಿ ಅದರಲ್ಲೇ ಲಾಕ್ ಮಾಡ್ಕೊಳ್ಳೋದು. ಇದೇ ಥರ ಈ ರೌಂಡ್ ಕಂಪ್ಲೀಟ್ ಆಗೋವರೆಗೂ ಕಂಟಿನ್ಯೂ ಮಾಡಿ. ನೋಡಿ, ಈಗ ಇದು ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಈಗ ಲಾಸ್ಟ್ ಸ್ಟೆಪ್ಪಲ್ಲಿದ್ದೀನಿ. ಈಗ ಮತ್ತೆ ಅದೇ ಸೇಮ್ ಮೂರು ಚೈನ್ ಹಾಕಿರಲಿಲ್ಲ, ಅದು ಹಾಕಿ ಅದು ಡಬಲ್ ಕ್ರೋಶಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಇದು ಫುಲ್ ಇದೇ ಸ್ಟೆಪ್ಪೇ ಇರೋದು. ಈ ಸ್ಕ್ವೇರ್ ಎಲ್ಲ ಫುಲ್ ಕಂಪ್ಲೀಟ್ ಆದಮೇಲೆ ನಾವು ಫಸ್ಟ್ ಒನ್ನಲ್ಲಿ ಚೈನ್ಸ್ ಹಾಕಿರ್ತೀವಲ್ಲ ಅದಲ್ಲೇ ಈಗ ಲಾಸ್ಟಲ್ಲಿ ಲಾಕ್ ಮಾಡ್ಕೋಬೇಕು. ನೋಡಿ, ಈ ಥರ ಲಾಕ್ ಮಾಡಿಕೊಂಡು ದಾರನ ಪುಲ್ ಮಾಡ್ಕೊಳ್ಳಿ. ಒಂದು ಚೈನ್ ಹಾಕೋತಾ ಇದ್ದೀನಿ ಇಲ್ಲೀಗ. ಆಮೇಲೆ ದಾರನ ಪುಲ್ ಮಾಡಿಕೊಂಡು ಆ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡಿ ಮೊದಲಿಗೆ ನಾನು ಗ್ಲೂ ಅಲ್ಲಿ ಅಂಟಿಸಿದ್ನಲ್ವ ಅದೇ ಥರ ಮತ್ತೆ ಗ್ಲೂ ಅಲ್ಲಿ ಅಂಟಿಸ್ಬೇಕು. ಈ ಥರ ಗ್ಲೂ ಹಾಕಿದ ಮೇಲೆ ಎಕ್ಸ್ಟ್ರಾ ದಾರನ ಕಟ್ ಮಾಡಿ ಮತ್ತೆ ಗ್ಲೂ ಹಾಕಿ ಅಂಟಿಸಿ ಅದನ್ನ. ಇನ್ನೊಂದು ಫಾಲ್ಸ್ ಎಂಡಲ್ಲಿ ಇದನ್ನ ಅಂಟಿಸೋದ್ರಿಂದ ಅದು ಮುಂದೆ ವಿಸಿಬಲ್ ಇರಲ್ಲ. ಈ ಮಿಡ್ಲಲ್ಲಿ ಗ್ಯಾಪ್ ಇರೋದ್ರಿಂದ ನಾನು ಇಲ್ಲೊಂದು ರೌಂಡ್ ಆಗಿರೋ ಬೀಟ್ ತಗೊಂಡು ಅದನ್ನ ಮಿಡ್ಲಲ್ಲಿ ಅಂಟಿಸ್ತಾ ಇದ್ದೀನಿ. ನೀವು ಬೇಕಿದ್ರೆ ಸ್ಟಿಚ್ ಕೂಡ ಮಾಡ್ಕೋಬೋದು. ಇದೆಲ್ಲ ಫುಲ್ ಕಂಪ್ಲೀಟ್ ಆದಮೇಲೆ ನಿಮಗೆ ಸೀರೆಗೆ ಎಷ್ಟು ಬೇಕೋ ಅಷ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಬಿಡಿ. ಅದೆಲ್ಲ ಆದಮೇಲೆ ಈ ಥರ ಸೂಜಿ ದಾರದಿಂದ ಇದನ್ನ ಸ್ಟಿಚ್ ಮಾಡ್ಕೋಬೇಕು. ನಿಮ್ಗೆ ಎಲ್ಲಿವರೆಗೂ ಅದು ಗಟ್ಟಿಯಾಗಿ ಅಳ್ಳಾಡಲ್ವೋ ಅಲ್ಲಿವರೆಗೂ ನೀವು ಇದನ್ನ ಸ್ಟಿಚ್ ಮಾಡ್ಕೊಳ್ಳಿ. ನಾನೊಂದು 7-8 ಸ್ಟಿಚಸ್ ಹಾಕ್ತಾಯಿದ್ದೀನಿ ಇಲ್ಲಿ.
ಸ್ಟಿಚ್ ಮಾಡೋದಾದಮೇಲೆ ಈ ಥರ ಫಾಲ್ಸ್ ಎಂಡ್ನ ಈ ಕಡೆ ತಿರ್ಗಿಸ್ಕೊಂಡು ಅಲ್ಲಿ ನಾಟ್ ಹಾಕೋಬೇಕು. ಒಂದು 2 ರಿಂದ 3 ನಾಟ್ ಹಾಕೊಳ್ಳಿ. ನೋಡಿ ಈ ಥರ ನಾಟ್ ಹಾಕೋಬೇಕು. ಆಮೇಲೆ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ಕಾಣುತ್ತೆ. ಈಗ ನಾನು 2 ಮಾತ್ರ ಹಾಕಿ ತೋರಿಸ್ತಾ ಇದ್ದೀನಿ. ಇದ್ರ ಮಿಡ್ಲಲ್ಲಿ ಬೇಕಿದ್ರೆ ನೀವು ಕುಚ್ಚು ಹಾಕೋಬೋದು, ಇಲ್ಲಾಂದರೆ ಬರೀ ಇಷ್ಟನ್ನೇ ಬೇಕಿದ್ರೂ ಹಾಕೋಬೋದು. ನೋಡಿ ಕುಚ್ಚೆಲ್ಲ ಹಾಕೋದಾದ್ಮೇಲೆ ಈ ಥರ ಕಾಣುತ್ತೆ. ನಿಮಗೆ ಈ ಕುಚ್ಚು ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.